ನಮಸ್ತೆ ಎಲ್ಲರಿಗೂ. ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ಸಂಡೇ ಇರೋದ್ರಿಂದ ಪೂಜೆ ನನಗೆ ಮಾಡೋಕ್ಕೆ ಹಸ್ಬೆಂಡ್ ಹೇಳಿದ್ರು, ಇಲ್ಲಾಂದರೆ ಡೈಲಿ ಅವರೇ ಮಾಡ್ತಿದ್ದಾರೆ. ಪೂಜೆ ಮಾಡಿಬಿಟ್ಟು ವೆಟ್ ಹೇರ್ ಇರೋದ್ರಿಂದ ಹೇರ್ ಸೆರಮ್ ಹಚ್ಕೋತಾ ಇದ್ದೆ. ಇದು ಮಾಮಾ ಅರ್ತ್ ಆನಿಯನ್ ಇದೆ, ಆನಿಯನ್ ಫ್ಲೇವರ್ದಿದೆ, ತುಂಬ ಚೆನ್ನಾಗಿದೆ ಮಾಮಾ ಅರ್ತ್ದು. ಮಾಡಿಬಿಟ್ಟು ದೋಸೆ ಹಿಟ್ಟನ್ನ ನಮ್ಮ ಅತ್ತೆಯವ್ರು ಕೊಟ್ಟಿದ್ದರು. ಸ್ವಲ್ಪ ಗಟ್ಟಿತ್ತು, ಸ್ವಲ್ಪ ನೀರು ಹಾಕಿಬಿಟ್ಟು ದೋಸೆ ಮಾಡ್ತಾಯಿದ್ದೆ. ಇದು ನಾನು ನಾನ್ ಸ್ಟಿಕ್ ಡಿಮಾರ್ಟಲ್ಲಿ ತೊಗೊಂಡಿರೋಂತಹ ದೋಸೆ ಹಂಚು. ನಾವು ಯಾವಾಗಲೂ ಫಸ್ಟ್ ಸಣ್ಣದಾಗಿ ಮಾಡಿಬಿಟ್ಟು ಅದನ್ನು ಆಮೇಲೆ ಬನ್ನಿಗೆ ಬಡಿದು ಹಿತ್ತಲಿಗೆ ಚೆಲ್ತೀವಿ. ಸೊ ದೋಸೆ ಚೆನ್ನಾಗಿ ಬಂತು ನಾನ್ ಸ್ಟಿಕ್ ಇರೋದ್ರಿಂದ. ಸ್ವಲ್ಪ ತುಪ್ಪ ಮನೆಯಲ್ಲೇ ಮಾಡಿದ್ದೀನಿ ನಾನು, ಅದು ತುಪ್ಪ ಈಗ ಕಲಿತಾ ಇದ್ದೀನಿ. ಇದು ಪಳ್ಳಿ ಹಿಟ್ಟು ಅಂತಾರೆ ಅಥವಾ ಮೆಂತ್ಯ ಹಿಟ್ಟು, ಅದನ್ನು ಹಚ್ಚಿಬಿಟ್ಟು ನಮ್ಮ ಅತ್ತೆಯವರೇ ಕೊಟ್ಟಿದ್ದರು. ಬಟಾಟಿ ಬಾಜಿ ಹಾಗೂ ಕೊಬ್ಬರಿ ಚಟ್ನಿ ಹಚ್ಚಿ ಹಸ್ಬೆಂಡ್ಗೆ ಕೊಟ್ಟೆ ಟಿಫಿನಿಗೆ. ಸೊ ಡೈಲಿ ನಮಗೆ ಸ್ಕೂಲ್ ಇರೋದರಿಂದ ಏನೂ ಸ್ಪೆಷಲ್ ಮಾಡೋಕ್ಕಾಗೋದಿಲ್ಲ. ಸೊ ನನಗೆ ದೋಸೆ ಜೊತೆ ಟೀ ಬೇಕೇ ಬೇಕು. ಸೊ ದೋಸೆನ ನನಗೂ ಕೂಡ ಮಾಡ್ಕೊತಾ ಇದ್ದೆ. ಆಮೇಲೆ ನಾನು ದೋಸೆ ನನಗೊಂದು 2 ಹಾಕ್ಕೊಂಡ್ಬಿಟ್ಟು ಟೀ ಹಾಕ್ಕೊಂಡ್ಬಿಟ್ಟು ಅಷ್ಟು ಕಪ್ ತರೋದ್ರಲ್ಲಿ ಇದೊಂದು ಸ್ವಲ್ಪ ದೋಸೆ ಇದಾಗಿಬಿಡ್ತು. ಓಕೆ, ನೋ ಪ್ರಾಬ್ಲಮ್. ಈಗ ಟಿಫಿನ್ ಮಾಡ್ತಾಯಿದ್ದೀನಿ. ನನಗೆ ಹಾಸ್ಟೆಲ್ದಲ್ಲಿ ಇದ್ದಿದ್ದೆ ರೂಢ, ಅದರಿಂದ ಮೊದಲಿಂದ ದೋಸೆ ಜೊತೆ ಟೀ ಬೇಕೇ ಬೇಕು. ಸೊ ನಿಮ್ಮ ಸಂಡೇ ಹೇಗಿತ್ತು, ನನ್ನ ಫಸ್ಟ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.